ಶ್ರೀ ಗುರುಭ್ಯೋ ನಮಃ. ಹೀಗೆ ವೈಶ್ಯರ ವೇಷಸ್ತ್ರೀಯರೊಂದಿಗೆ ಅಂಗರಾಜ್ಯಕ್ಕೆ ಪ್ರವೇಶ ಮಾಡಿರುವಂಥ ಋಷ್ಯಶೃಂಗರು ಪಾದ ಇಟ್ಟ ತಕ್ಷಣ ಕುಂಭವೃಷ್ಟಿಯಿಂದ ಮಳೆ ಬಂದ ತಕ್ಷಣ ಅಲ್ಲಿರುವಂಥ ರೋಮಪಾದರು ತಮ್ಮ ಮಗಳಾಗಿರುವಂಥ ಶಾಂತಾಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಈ ಋಷ್ಯಶೃಂಗರು ತಪೋಭೂಮಿ ಯಾವುದು ಗೊತ್ತಾ? ನಮ್ಮ ಕರ್ನಾಟಕದಲ್ಲಿರುವಂಥ ಶೃಂಗೇರಿ ಏನು ಋಷ್ಯಶೃಂಗರ ಒಂದು ತಪೋಭೂಮಿಯಾಗಿದೆ. ಈ ಶೃಂಗೇರಿಯಲ್ಲಿ ಮಹಲ್ನಿಕೇಶ್ವರ ಅನ್ನುವಂಥದ್ದು ವಿಭಣ್ಣಕ ಮಹರ್ಷಿಗಳು ಏನು ಆ ಲಿಂಗದಲ್ಲಿ ಐಕ್ಯವಾಗಿರುವಂಥದ್ದು. ಹಾಗೂ ಋಷ್ಯಶೃಂಗೇಶ್ವರ ಅನ್ನುವಂಥ ಒಂದು ಲಿಂಗದಲ್ಲಿ ಋಷ್ಯಶೃಂಗರು ಹಾಗೂ ಶಾಂತಾದೇವಿಯ ಐಕ್ಯವಾಗಿರುವಂಥ ಸ್ಥಳಗಳನ್ನು ನಾವು ಈಗಲೂ ಕಾಣ್ಬೋದು. ಏನು ಕರ್ನಾಟಕ ಮೊತ್ತ ಬರಗಾಲ ಇದ್ರೂ ಅಲ್ಲಿ ಶೃಂಗೇರಿಯಲ್ಲಿ ಮತ್ತು ಶೃಂಗೇರಿ ಧರ್ಮಸ್ಥಳ ಈ ಥರ ಸುತ್ತು ಪ್ರದೇಶ ಎಷ್ಟು ಮಳೆಯಿಂದ ಯಾವಾಗಲೂ ಮಳೆ ಬರ್ತಾ ಇರುತ್ತೆ, ಎಷ್ಟು ಏನೋ ಸಸ್ಯಶ್ಯಾಮಲವಾಗಿರುತ್ತೆ. ಆ ತಪೋಬಲ, ಆ ಮಹನೀಯರ ತಪೋಬಲವನ್ನು ಶಂಕರಾಚಾರ್ಯರು ಗುರುತಿಸಿದ್ದಾರೆ ಅಂತ ನಾನಿಲ್ಲಿ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ವಿವರಗಳಿಗಾಗಿ ಚಳ್ಳಕೆರೆ ಲತಾಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಜೈ ಶ್ರೀರಾಮ್. ನಮಸ್ಕಾರ.